ಎಲ್ರಿಗೊಂದು ಶುಭ ಸುದ್ದಿ ಅಂತೂ ಬಂದಿದೆ. ನಮ್ಮ ಅರಣ್ಯ ಸಚಿವರು ನಮ್ಮ ಗಜೇಂದ್ರನನ್ನು ಬೂದಿಪಡಗ ಶಿಬಿರದಿಂದ ಮತ್ತಿಗೂಡ ಶಿಬಿರಕ್ಕೆ ಅವನ್ನ ವರ್ಗಾವಣೆ ಮಾಡಲಿಕ್ಕೆ ಆದೇಶ ಕೊಟ್ಟಿದ್ದಾರೆ. ಒಂದು ಅಂಬಾರಿ ಆನೆ ಅಂತ ನಾವು ಯಾವ ರೀತಿಯ ಗುರುತು ಮಾಡ್ತೀವಿ, ಅದಕ್ಕಿರುವಂಥ ಎಲ್ಲ ವಿಶೇಷ ಗುಣಗಳು ಇದ್ದಂಥ ಒಂದು ಆನೆ ಅಂದರೆ ಅದು ಗಜೇಂದ್ರ. ಗಜೇಂದ್ರನ ಆ ಮುಖ ನೋಡುವಾಗಲೇ ನಮ್ಗೇನೋ ಒಂದು ರೋಮಾಂಚನ, ಏನೋ ಒಂದು ಅವನ ಬಗ್ಗೆ ಗೌರವ ಮೂಡುವಂಥ ಒಂದು ಭವ್ಯವಾದ ನಿಲುವು ಅವನಲ್ಲಿದೆ. ಅವನ ದಂತ ನೋಡಿ ಎಲ್ಲ ಆನೆಗಳಿಗೆ ಆ ರೀತಿಯ ಒಂದೇ ಸಮತಟ್ಟಾದಂಥ ಆ ಜೋಕಾಲಿ ದಂತ ಅಂತ ಹೇಳ್ತೀವಿ ನಾವು, ತೂಗುಯ್ಯಾಲೆ ದಂತ ಅಂತ ಹೇಳ್ತೀವಿ. ಅದು ಎಲ್ಲ ಆನೆಗಳಿಗೂ ಬರಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಗಜೇಂದ್ರನ ನೋಡಿ, ಎರಡು ಎಷ್ಟು ಈಕ್ವಲ್ ಆಗಿ ಎಷ್ಟು ಒಂದು ಶೇಪ್, ನಾವು ಈ ಒಂದು ನುರಿತ ಕಲಾವಿದ ಒಬ್ಬ ಯಾವ ರೀತಿ ಆನೆನ ನೀನು ಬಿಡಿಸು ಅಂದರೆ ಬಿಡಿಸ್ತಾರೋ ಅದೇ ರೀತಿ ಒಂದು ಚಿತ್ರದಲ್ಲಿ ಬಿಡಿಸಿದ ರೀತಿಯಲ್ಲಿ ನಮ್ಮ ಗಜೇಂದ್ರ ಇದ್ದಾನೆ. ಅವನ ದಂತನೇ ಅವನಿಗೆ ಒಂದು ಲುಕ್ ಅವನಿಗೆ. ಅಂಥ ಒಂದು ಅದ್ಭುತವಾದ ಆನೆ ಸುಮಾರು ಒಂದು 15 ವರ್ಷಗಳ ಕಾಲ ನಿರಂತರವಾಗಿ ಮೈಸೂರು ದಸರಾಕ್ಕೆ ಬಂದಿದೆ. ತುಂಬ ವಿಶೇಷವಾಗಿ ಎಲ್ಲರೂ ಕೂಡ ಪ್ರೀತಿ ಮಾಡ್ತಾಯಿದ್ರು. ಅದರಲ್ಲೂ ನಮ್ಮ ಮಹಾರಾಜರಿಗೆ ಅಂದರೆ ತುಂಬ ಇಷ್ಟ ಗಜೇಂದ್ರನ. ಅದು ಪಟ್ಟದ ಆನೆ ಕೂಡ ಆಗಿತ್ತು, ಹಾಗಾಗಿ ತುಂಬ ವಿಶೇಷವಾಗಿ ಇರುವಂಥ ಒಂದು ಆನೆ. ನಿಮಗೆ ಗಜೇಂದ್ರ ನೋಡಿ, ಆ ಗಜೇಂದ್ರನಲ್ಲಿ ಅರ್ಜುನನಿಗೆ ಒಂದು ಛಲ ಇತ್ತು ನೋಡಿ, ಒಂದು ಹಠ ಇತ್ತು ನೋಡಿ. ಆ ಗುಣ ಕೂಡ ನಮ್ಮ ಗಜೇಂದ್ರನಲ್ಲಿತ್ತು. ಅಂದರೆ ಅಭಿಮನ್ಯು, ಆ ಚುರುಕುತನ, ಹುರುಪು ಇದೆಯಲ್ಲ, ಅದು ಕೂಡ ನಮ್ಮ ಗಜೇಂದ್ರನಲ್ಲಿದೆ. ಮತ್ತು ಇನ್ನೊಂದು ಈ ಆ ದ್ರೋಣನೇನು ಅಂದರೆ ಅವನು ಕಲಿಸುವ ಗುಣ ಮತ್ತು ಮುನ್ನುಗ್ಗುವ ಗುಣ ಅಂತ ನಾವು ಹೇಳ್ತೀವಿ. ಆ ದ್ರೋಣಾನಿಯ ಆ ಗುಣ ಕೂಡ ನಮ್ಮ ಗಜೇಂದ್ರನಲ್ಲಿತ್ತು. ಆ ಗಜೇಂದ್ರ ಯಾವುದೇ ಕಾಡಾನೆ ಸೇರೆ ಆಗಿರ್ಬೋದು, ಹುಲಿ ಸೇರೆ ಆಗಿರ್ಬೋದು, ಅದರಲ್ಲಿ ಮುನ್ನುಗ್ತಾ ಇದ್ದ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದ. ನಂತರ ತರಬೇತಿ ಕೂಡ ಕೊಡ್ತಾ ಇದ್ದ. ಮತ್ತು ಇನ್ನೊಂದು ಹಸುವಿನ ಸ್ವಭಾವ ಅಂತ ಹೇಳ್ತೀವಿ, ಅದು ಬಲರಾಮ ಆನೆಯಲ್ಲಿತ್ತು ಅದು.